ರಿಷಬ್ ಶೆಟ್ಟಿ ಜನ್ಮದಿನಕ್ಕೆ ಪೋಸ್ಟರ್ ಗಿಫ್ಟ್ ಕಾಂತಾರ ಚಾಪ್ಟರ್ 1 ಹೊಸ ಪೋಸ್ಟರ್ ರಿವೀಲ್ ಮಾಡಲಾಗಿದೆ. ಬದಲಾಗಿಲ್ಲ ಕಾಂತಾರ ಚಾಪ್ಟರ್ 1 ಬಿಡುಗಡೆ ದಿನಾಂಕ. ಅದೆಷ್ಟೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಚಾಪ್ಟರ್ 1 ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆ ದಿನಾಂಕ ಮಾತ್ರ ಬದಲಾವಣೆ ಆಗಿಲ್ಲ. ಮೇ ಬಿ ಮುಂದೂಡಬಹುದು ಅಂತ ಹೇಳಲಾಗ್ತಾ ಇತ್ತು, ಆದರೆ ಅದು ಆಗಿಲ್ಲ. ಇವತ್ತು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬ, ಹುಟ್ಟಿದ ದಿನ ಇವತ್ತು. ರಿಷಬ್ ಶೆಟ್ಟಿ ಬರ್ತ್ಡೇ ಬೆನ್ನಲ್ಲೇ ಹೊಸ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ದಂತಕಥೆಯ ಮುನ್ನುಡಿ, ಆ ನುಡಿಗೊಂದು ಪರಿಚಯ ಟ್ಯಾಗ್ಲೈನ್. ಪೋಸ್ಟರ್ನಲ್ಲಿದೆ ಮನದಾಳದ ಕಥೆಗೆ ಮತ್ತೊಮ್ಮೆ ಸ್ವಾಗತ ಎಂಬ ಬರಹ. ರಿಷಬ್ ಕೈಯಲ್ಲಿ ಕೊಡಲಿ ಗುರಾಣಿ ಹಿಡಿದಿರುವ ಪೋಸ್ಟರ್ ರಿಲೀಸ್ ಆಗಿದೆ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಸೆಟ್ನಲ್ಲಿ ಹಲವು ಅವಘಡ ಸಂಭವಿಸಿದ ಹಿನ್ನೆಲೆಯಲ್ಲಿ ಸಿನಿಮಾ ರಿಲೀಸ್ ವಿಳಂಬ ಆಗುವ ಅನುಮಾನ ಇತ್ತು ಅಥವಾ ಸಾಧ್ಯತೆ ಇತ್ತು. ಆದರೆ ಅಂದುಕೊಂಡ ದಿನಾಂಕದಂದೇ ರಿಲೀಸ್ ಆಗಲಿದೆ ಸಿನಿಮಾ. ಅದನ್ನು ಚಿತ್ರತಂಡವೇ ಸ್ಪಷ್ಟೀಕರಣ ಕೊಟ್ಟಿದೆ. ಅಕ್ಟೋಬರ್ 2ರಂದು ಅಂದರೆ ಗಾಂಧಿ ಜಯಂತಿಯಂದೇ ಚಾಪ್ಟರ್ 1 ಕಾಂತಾರ ಚಾಪ್ಟರ್ 1 ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಕಾಂತಾರ ಚಾಪ್ಟರ್ 1 ಹೊಸ ಪೋಸ್ಟರನ್ನು ರಿವೀಲ್ ಮಾಡಿರೋದು. ಜೊತೆಗೆ ಇವತ್ತು ರಿಷಬ್ ಶೆಟ್ಟಿ ಅವರ ಆ ಒಂದು ಚಿತ್ರದ ನಿರ್ದೇಶಕ ಕಮ್ ನಟ ರಿಷಬ್ ಶೆಟ್ಟಿ ಅವರ ಹುಟ್ಟಿದ ದಿನ, ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಒಂದು ಪೋಸ್ಟರನ್ನು ರಿಲೀಸ್ ಮಾಡಲಾಗಿದೆ. ದಂತಕಥೆಯ ಮುನ್ನುಡಿ, ಪೋಸ್ಟರ್ನಲ್ಲಿದೆ ಮನದಾಳದ ಕಥೆಗೆ ಮತ್ತೊಮ್ಮೆ ಸ್ವಾಗತ ಅನ್ನೋ ಬರಹ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಪಾಟೀಲ್, ಆ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳು ಅಥವಾ ಅವಘಡಗಳನ್ನು ನೋಡಿದಾಗ ಸಿನಿಮಾ ಮೇ ಬಿ ಅಂದುಕೊಂಡ ದಿನಾಂಕದಂದು ರಿಲೀಸ್ ಆಗಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಿದರೆ ಚಿತ್ರತಂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಕ್ಟೋಬರ್ 2ರಂದೇ ನಾವು ರಿಲೀಸ್ ಮಾಡ್ತೀವಿ ಅಂತ. ಕಾಂತಾರ ಚಾಪ್ಟರ್ 1 ಬಗ್ಗೆ ಈಗಾಗಲೇ ಸಾಕಷ್ಟು ಕುತೂಹಲ ಇರುವಂತದ್ದು. ಅದರಲ್ಲೂ ಸಹ ಕಾಂತಾರ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಿನಿಮಾ ಇದ್ದಂತಹ ಒಂದು ಕ್ಲೈಮ್ಯಾಕ್ಸ್ ಇರಬಹುದು, ದೈವದ ಬಗ್ಗೆ ತೋರಿಸಿದಂತಹ ಒಂದು ರೀತಿ ಇರ್ಬೋದು, ಸಿನಿಮ್ಯಾಟಿಕ್ ವಿಜುವಲ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ರತಿಯೊಂದು ಸಹ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡಿತ್ತು. ಅದೇ ರೀತಿಯಾಗಿ ಕಾಂತಾರ ಪ್ರೀಕ್ವೆಲ್ ಬರುತ್ತಾ ಅಥವಾ ಚಾಪ್ಟರ್ 1 ಅನ್ನುವಂಥದ್ದು ಯಾವಾಗ ಬರುತ್ತೆ ಅನ್ನುವಂಥದ್ದು ಅಭಿಮಾನಿಗಳ ಪ್ರಶ್ನೆಗೆ ರಿಷಬ್ ಶೆಟ್ಟಿ ಅವರು ಮೊದಲನೇದಾಗಿ ಪೋಸ್ಟರ್ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಇನ್ನಷ್ಟು ಕುತೂಹಲ ಮೂಡಿಸಿತ್ತು. ಇದೀಗ ರಿಷಬ್ ಶೆಟ್ಟಿ ಅವರು ಈ ಹಿಂದೆ ಸಹ ಪೋಸ್ಟ್ ಮಾಡಿದ್ರು, 1-2 ತಿಂಗಳ ಹಿಂದೆ ಅಕ್ಟೋಬರ್ 2ನೇ ತಾರೀಕು ಇದೇ 2025ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥದ್ದು. ಒಂದಷ್ಟು ದಿನಗಳ ಹಿಂದೆ ಆದಂತಹ ಅವರ ಸೆಟ್ ನಲ್ಲಿ ಆದಂತಹ ಅವಘಡಗಳಿರ್ಬೋದು, ಜೊತೆಗೆ ರಾಕೇಶ್ ಪೂಜಾರಿ ಅವರು ಹೃದಯಘಾತದಿಂದ ಅವರು ಸಾವನ್ನಪ್ಪಿರುವಂಥದ್ದು, ಅದಾದ್ಮೇಲೆ ಈಚಕ್ಕೆ ಹೋಗ್ಬಿಟ್ಟು ಒಂದಷ್ಟು ಕಲಾವಿದರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಅಲ್ಲಾದಂತಹ ಅವಘಡ, ಜೊತೆಗೆ ಬಸ್ ಬೆಂಕಿ ಹತ್ತಿರುವಂತದ್ದು, ಈ ರೀತಿ ಎಲ್ಲ ಸುದ್ದಿ ಕೇಳಿದಾದ್ಮೇಲೆ ಸಿನಿಮಾ ವಿಳಂಬ ಆಗುತ್ತೇನೋ ರಿಲೀಸ್ಗೆ, ಯಾಕಂದ್ರೆ ಶೂಟಿಂಗ್ ಡೇಟ್ಸ್ ಮತ್ತೆ ಮುಂದೂಡ್ಬೇಕಾಗುತ್ತೇನೋ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಬಂದಿತ್ತು. ಆದ್ರೆ ಇವತ್ತು ರಿಷಬ್ ಶೆಟ್ಟಿ ಅವರ ಹುಟ್ಟು ಹಬ್ಬದಂದು ಒಂದು ಕ್ಲಾರಿಫಿಕೇಶನ್ ಸಿಕ್ಕಿರುವಂತದ್ದು. ಜೊತೆಗೆ ಖುಷಿ ವಿಚಾರ ಕೂಡ ರಿಷಬ್ ಶೆಟ್ಟಿ ಅವರ ಫ್ಯಾನ್ಸ್ಗೆ ಏನಂತ ಹೇಳಿದ್ರೆ ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ರಿಲೀಸ್ ಆಗೋದು ಖಚಿತ ಆಗಿರುವಂತದ್ದು. ಯಾವುದೇ ಬದಲಾವಣೆ ಅದ್ರಲ್ಲಾಗಿಲ್ಲ. ವಿಳಂಬ ಅನ್ಕೊಂಡಿರೋರಿಗೂ ಸಹ ಇದು ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಿನಿಮಾಗಳು ಸಾಕಷ್ಟು ಬರ್ತಿವೆ, ಆದ್ರೆ ಥಿಯೇಟರ್ ಅಲ್ಲಿ ನಿಲ್ಲುವಂತಹ ಸಿನಿಮಾ ಬರ್ತಿರುವಂತದ್ದು ಬಹಳಷ್ಟು ಕಡಿಮೆ. ಅವ್ರಿಗೆ ಬಂದಾಗ ಸಿನಿಮಾ ಪ್ರೇಕ್ಷಕರು ಅಲ್ಲಿ ನೋಡ್ತಿರುವಂತದ್ದು. ಆದ್ರೆ ಕಾಂತಾರ ಇರ್ಬೋದು, ಡೆವಿಲ್ ಸಿನಿಮಾ ಇರ್ಬೋದು, ಅಥವಾ KGF ಚಾಪ್ಟರ್ 3 ಯಾವಾಗ ಬರ್ತದೆ ಸಿನಿಮಾ ಇರ್ಬೋದು, ಈ ರೀತಿ ಟಾಪ್ ಸ್ಟಾರ್ಸ್ ಸಿನಿಮಾಗಳು ವರ್ಷದಲ್ಲಿ ಒಂದ್ಸಲ ಆದ್ರೂ ಬಂದಾಗ ಥಿಯೇಟರ್ಗಳು ಫುಲ್ ಆಗ್ತವೆ. ಜೊತೆಗೆ ಥಿಯೇಟರ್ ಮುಚ್ಚುವಂತಹ ಪರಿಸ್ಥಿತಿ